Finally we reached the Brindavan Gardens, and now we are walking towards the garden area. ಇದು ಆ್ಯಕ್ಚುಲಿ ಮೈಸೂರು ಸಿಟಿಯಿಂದ ಸುಮಾರು 45 ಮಿನಿಟ್ಸ್ ದೂರ ಉಂಟಾಯ್ತಾ. ಒಂದು ಹಳ್ಳಿಗೆ ಬಂದಾಗೆ ಆಗ್ತದೆ. ಇದು ನಮ್ಮ ಮಂಡ್ಯ ಜಿಲ್ಲೆ ಉಂಟಲ್ಲ, ಆ ಜಿಲ್ಲೆಯಲ್ಲಿ ಬರ್ತದೆ. ಆ್ಯಂಡ್ ಚಂದ ಉಂಟು. ದಿಸ್ ಪ್ಲೇಸ್ ಇಸ್ ವೆರಿ ನೈಸ್. ಆ್ಯಂಡ್ ಇಲ್ಲಿ ತುಂಬ ಶೂಟಿಂಗ್ಸ್ ಎಲ್ಲ ಆಗ್ತದೆ, ಫಿಲ್ಮ್ ಶೂಟಿಂಗ್ಸ್. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಈವ್ನಿಂಗ್ ತುಂಬ ಒಳ್ಳೆಯದು ಅಂದರೆ ಈ ಪ್ಲೇಸಿಗೆಲ್ಲ ಬಂದರೆ, ಬಿಕಾಸ್ ಇಲ್ಲಿ ಸಂಜೆ ಮ್ಯೂಸಿಕಲ್ ಫೌಂಟೇನ್ಸ್ ಇರ್ತದೆ. ಪರ್ ಪರ್ಸನ್ ಎಂಟ್ರೀಸ್ 100 rupees. ಆ್ಯಂಡ್ just wait, I'll be showing the view now. See here, see this guys, see the fountain over here. And yeah, wait, I'll be showing you. So guys, this is just a fountain ಆಯ್ತಾ. ಒಂದು ನಮ್ಮ ಗಾರ್ಡನ್ ಅಲ್ಲಿ ಫೌಂಟೇನ್ಸ್ ಇರ್ತದಲ್ಲ, ಸೊ ದೋಸ್ ಟೈಪ್ಸ್ ಆಫ್ ಫೌಂಟೇನ್ ಆರ್ ದಿಸ್. ದ ಮ್ಯೂಸಿಕಲ್ ಶೋ ಅದು ಬೇರೆ ಕಡೆಯಲ್ಲಿ ಆಗೋದು. ನೋಡ್ಬೋದು ಎಷ್ಟು ಚಂದ ಉಂಟಂತ. ಈವ್ನಿಂಗ್ ಟೈಮ್ ಇಸ್ ಬೆಸ್ಟ್ ಪ್ರಿಫರ್ಡ್ ಫಾರ್ ದಿಸ್. ಬಿಸಿ ಹಿಯರ್ ಸ್ವಲ್ಪ ಬರ್ತಾ ಇಲ್ಲ, ಕೆಲವು ಕಡೆ ಎಲ್ಲ ಬರ್ತಾ ಉಂಟು. ಇಟ್ಸ್ ಆಲ್ ಬ್ಯೂಟಿಫುಲ್ ಟು ಸಿ. ಸೊ ಕಮ್ ಹಿಯರ್, ವಿಟ್ನೆಸ್ ದಿಸ್, ಎಂಜಾಯ್ ಆಯಿತಾ, ಅಷ್ಟೇ ಹೇಳೋದು. ಇಲ್ಲಿ ನೋಡಿ ಗಾರ್ಡನ್ ಎಲ್ಲ ಉಂಟು. ಇಟ್ಸ್ ಅ ವೆರಿ ವಾಸ್ಟ್ ಗಾರ್ಡನ್. ಆ್ಯಂಡ್ ಇದೆಲ್ಲ ತುಂಬ ಹಳೆ ಫಿಲ್ಮ್ ಶೂಟಿಂಗ್ ಎಲ್ಲ ಇಲ್ಲಿ ಆಗ್ತಿತ್ತು. ವಿಷ್ಣುವರ್ಧನ್ ಅವ್ರದ್ದು, ರಾಜ್ಕುಮಾರ್ ಸರ್ ಅವ್ರದ್ದು, ಹಾಗೆಲ್ಲ. ಆ್ಯಂಡ್ ಯು ಕ್ಯಾನ್ ಸಿ ಅಲ್ಲಿ ಮೇಲೆ ತನಕ ಉಂಟು. ವಿ ಹ್ಯಾವ್ ಟು ಸಿ ನೌ, ವಿಲ್ ಗೋ ಅಪ್ ಆಯಿತಾ. ವಾಟ್ ಅ ಬ್ಯೂಟಿಫುಲ್ ವ್ಯೂ ಇನ್ ದಿಸ್ ರೂರಲ್ ಏರಿಯಾ. ವಾಹ್. ಅಲ್ಲಿ ಕಾಣ್ತಾ ಉಂಟಲ್ಲ ದ್ಯಾಟ್ ಪೋರ್ಷನ್ ಅದು ನಮ್ಮ KRS ಡ್ಯಾಮ್, ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಟ್ಟಿದ ಡ್ಯಾಮ್. ತುಂಬ ಹಳೆಯ ಡ್ಯಾಮ್. ಆ್ಯಂಡ್ ಆಗಿನ ಕಾಲದಲ್ಲಿ ಸಿಮೆಂಟ್ ಎಲ್ಲ ಇರಲಿಲ್ಲ ಅಲ್ಲ, ಸೊ ದೇ ಹ್ಯಾಡ್ ಬಿಲ್ಟ್ ಇಟ್ ವಿತ್ ದ ಹೆಲ್ಪ್ ಆಫ್ ಜಾಗ್ರಿ, ನಮ್ಮ ಬೆಲ್ಲದ ಪಾಕ ಉಂಟಲ್ಲ ಅದ್ರಲ್ಲಿ ಕಟ್ಟಿದ್ದು. ಸೊ ಹಾಗೆಲ್ಲ ದಿಸ್ ದ ಪಾರ್ಟ್ ಆಫ್ ಅ ಡ್ಯಾಮ್, ಲೈಕ್ ಪೋರ್ಷನ್. ಈಗ ನಾವು ಮ್ಯೂಸಿಕಲ್ ಫೌಂಟೇನ್ ಆಗುವ ಜಾಗಕ್ಕೆ ಓಡಿ ಹೋಗ್ತಾ ಇದ್ದೇವೆ. ಸ್ವಲ್ಪ ಹೊತ್ತು ಇಲ್ಲೇ ಲಾನಲ್ಲೆಲ್ಲ ಕೂತಿದ್ದೆವು. ವಿದೌಟ್ ವೇಸ್ಟಿಂಗ್ ದ ಟೈಮ್ ಐ ವಿಲ್ ಕ್ವಿಕ್ಲಿ ಶೋ ಯು ದ ಮ್ಯೂಸಿಕಲ್ ಫೌಂಟೇನ್. ಬನ್ನಿ, ರಪ್ಪ ಹೋಗಿ ಮುಟ್ಟುವ. ಫೈನಲಿ ಮ್ಯೂಸಿಕ್ ಫೌಂಟೇನ್ ಎಲ್ಲ ನೋಡಿ ಆಯಿತು. ಇಟ್ ಈಸ್ ಅ ಹಾಫ್ ಆನ್ ಅವರ್ ಶೋ ಆಯಿತಾ. ಸೊ ವಿ ಸ್ಯಾಟ್ ಫಾರ್ ಸಮ್ 45 minutes. ಅಲ್ಲಿ ಕೂತ್ಕೊಳ್ಬೋದು, ಯಾರೆಂತ ಹೇಳೋದಿಲ್ಲ. ನಿಮಗೆ ಬೇಕಾದರೆ 3 ಶೋ ಇರ್ತದೆ, 3 ಶೋ ಬೇಕಾದ್ರೆ ಕೂತ್ಕೊಳ್ಬೋದು. ದೇ ವಿಲ್ ಪ್ಲೇ ಸಮ್ 3 songs ಇನ್ ದ್ಯಾಟ್. ಸಮ್ ಪುನೀತ್ ರಾಜ್ಕುಮಾರ್ ಸರ್ ಇದ್ದು, ಮತ್ತು ಒಂದು ನ್ಯಾಷನಾಲಿಟಿ ಅಂದರೆ ಪೇಟ್ರಿಯಾಟಿಕ್ ಸಾಂಗ್ ಎಲ್ಲ, ಹಾಗೆಲ್ಲ ಖುಷಿ ಆಗ್ತದೆ. ಇಟ್ಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮತ್ತೆ ಸಹ ಬರ್ಬೋದು ಬೇಕಾದರೆ. ಹಾಗೆ ಖುಷಿಯೆಲ್ಲ ಆಯಿತು. ಆ್ಯಂಡ್ ಆ್ಯಕ್ಚುಲಿ ನಾನು ಪ್ರಿಫರ್ ಮಾಡೋದು ಸೆಕೆಂಡ್ ಶೋ, ಬಿಕಾಸ್ ಫಸ್ಟ್ ಶೋ ಅಲ್ಲಿ
ನಿಮಗೆ ಅಷ್ಟು ಕ್ಲೀನ್ ಇರೋದಿಲ್ಲ, ಅಂದರೆ ನಿಮಗೆ ಅದು ಲೈಟಿದ್ದು ಎಫೆಕ್ಟ್ ಕರೆಕ್ಟ್ ಗೊತ್ತಾಗೋದಿಲ್ಲ. ಸೊ 7 o'clock ಶೋ ಅಂದರೆ ಒಂದು ಕರೆಕ್ಟಾಗಿ ಗೊತ್ತಾಗ್ತದೆ, ಲೈಟ್ ಎಲ್ಲ ಕರೆಕ್ಟ್ ಚಂದ ಖುಷಿ ಆಗ್ತದೆ. ಹೌದು. ಸೊ ಈಗ ಹೋಗಿ ಸೀದಾ ಹೋಗಿ ಸ್ಕೂಟರ್ ಎಲ್ಲ ರಿಟರ್ನ್ ಮಾಡ್ತೇವೆ. ದೆನ್ ದೇರ್ ಓನ್ಲಿ ವಿಲ್ ಹ್ಯಾವ್ ಅ ಲಂಚ್, ಐ ಮೀನ್ ಡಿನ್ನರ್, ಸಾರಿ. ಆ್ಯಂಡ್ ಮತ್ತೆ ಹಾಗೆ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಳ್ಳೋದು. ನಮ್ಮ ಟ್ರೈನ್ ಇರೋದು 11:40ಗೆ. ಅದೇ ಬಂದಿ ಟ್ರೈನಲ್ಲೇ ರಿಟರ್ನ್ ಹೋಗೋದು. ಟ್ರೈನಲ್ಲಿ ನಾವು KRS ಇಂದ ಸೀದಾ ಮಾಲ್ ಆಫ್ ಮೈಸೂರಿಗೆ ಹೋಗಿ, ಮಾಲ್ ಆಫ್ ಮೈಸೂರಿಂದ ಶಿವರಾಜೇಶ್ ಅಡ್ಡಾಡಿ ಸೀದಾ ವಿ ಕೇಮ್ ಬ್ಯಾಕ್ ಟು ಅವರ್, ಬೆಳಿಗ್ಗೆ ಎಲ್ಲಿ ಬಂದಿದ್ದೆವು ಪುನಃ ಅಲ್ಲಿಗೆ ವಾಪಸ್ ಬಂದಿದ್ದೇವೆ ಟು ದ ಮೈಸೂರು ಜಂಕ್ಷನ್. ಆ್ಯಂಡ್ ಫೈನಲಿ ಆ ಟ್ರಿಪ್ ಎಂಡೆಡ್. ಸೊ ಇದಾಗಿತ್ತು ಒಂದು ಚಿಕ್ಕ ವ್ಲಾಗ್. ಸೊ ಸುಮಾರು ಪಾಟ್ ಮಾಡಿ ಹಾಕ್ತೇನೆ. ತುಂಬ ಒಂದು ಮೆಮೊರೇಬಲ್ ಜರ್ನಿ ಅಂತ ಹೇಳ್ಬೋದು. ಈ ಒಂದು ದಿನದಲ್ಲಿ ಸುಮಾರು ನೋಡಿದೆವು. ಅಂದರೆ ಎಷ್ಟು ಅಪ್ಸ್ ಡೌನ್ಸ್, ಇಲ್ಲಿ ಜನರು ಹೇಗೆ, ಎಷ್ಟು ಒಳ್ಳೆಯವರಿದ್ದಾರೆ, ಎಷ್ಟು ಮೋಸ ಮಾಡೋರಿದ್ದಾರೆ, ಲೈಕ್ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ತುಂಬ ಪ್ಲೇಸಸ್ ವಿಸಿಟ್ ಮಾಡಿದ್ದೇವೆ ನಮ್ಮದು ಸ್ಕೂಟರಲ್ಲಿ ಹೋದಾಗ. ಸೊ ರೈಡ್ ತುಂಬ ಖುಷಿ ಆಯಿತು. ಶ್ರೀರಂಗ ಇಲ್ಲಿ ನಾವು ಈಗ ಡ್ಯಾಮ್ ಹೋಗುವಾಗ, ಆಮೇಲೆ ಬೆಳಗ್ಗೆ ಬೆಟ್ಟಕ್ಕೆ ಹೋಗುವಾಗ. ಸೊ ಒನ್ ಆಫ್ ದ ಬೆಸ್ಟ್ ಜರ್ನಿ ಥ್ರೂ ಔಟ್ ದ ಲೈಫ್. And yeah, it was a big memorable journey, and thanks to him, and even that Rahul, ನಿಮಗೂ ಕೂಡ ದೊಡ್ಡ ಥ್ಯಾಂಕ್ಸ್. ಎಸ್, ಬಿಕಾಸ್ ನಾವು ರಾಹುಲನ್ನು ಒಂದು ಸ್ಪೆಸಿಫೈ ಮೆನ್ಷನ್ ಮಾಡಿ, ಬಿಕಾಸ್ ನಾವು ಈ ಟ್ರಿಪ್ ಪ್ಲ್ಯಾನ್ ಫಸ್ಟ್ ಮಾಡಿದ್ದೆವು, ಬಟ್ ನಮಗೆ ಅದು ವೇ ಗೊತ್ತಿರಲಿಲ್ಲ. ಬಟ್ ಆಗ ನಮ್ಮದು ಫ್ರೆಂಡ್, ನಮ್ಮ ಕ್ಲಾಸ್ಮೇಟ್ ರಾಹುಲ್, ಅವರು ಒಂದು 2 weeks ಮುಂಚೆ ಬಂದು ಹೋಗಿದ್ರು. ಅವರು ನಮಗೆಲ್ಲ ಗೈಡ್ ಮಾಡಿದರು, ಹೀಗೆ ಹೋಗಿ, ಇಲ್ಲಿ ರೆಂಟ್ ಸ್ಕೂಟರ್ ಸಿಗ್ತದೆ, ಇಂಥ ಪ್ಲೇಸ್ ಕವರ್ ಮಾಡಿ, ಇಷ್ಟೊತ್ತಿಗೆ ಹೋಗಿ ಅಂತ. ಸೊ ತುಂಬ ಹೆಲ್ಪ್ ಆಗಿದೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಈ ವಿಡಿಯೋದಲ್ಲಿ ಅಂದರೆ ಸುಮಾರು ಪಾರ್ಟ್ ಮಾಡಿ ವಿಡಿಯೋ ಹಾಕ್ತೇನೆ. ಅದರಲ್ಲಿ ಏನಾದ್ರು ಹೇಳಿದ್ರಲ್ಲಿ ಏನಾದ್ರು ಲೋಪದೋಷಗಳಿದ್ದರೆ ಅದಕ್ಕೊಂದು ಕ್ಷಮೆ ಇರಲಿ. ಆದಷ್ಟು ಒಳ್ಳೆಯದಾಗಿ ಅಂದರೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ, ಟು ಮೈ ಲೆವೆಲ್ ಬೆಸ್ಟ್. ಎಡಿಟಿಂಗ್ ಎಲ್ಲ ಹೇಗಾಗ್ತದೆ ಗೊತ್ತಿಲ್ಲ, ಅದು ಕೂಡ ಒಳ್ಳೆಯದಾಗಿ ಮಾಡ್ತೇನೆ. ಅದೇ ಆಗಿತ್ತು. ಸೊ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಅಂಟಿಲ್ ದ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಸಿ ಯು ಆ್ಯಂಡ್ ಬೈ ಬಾಯ್.